ನೀವೆಲ್ಲರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳ ವರ್ಷಗಳಿಂದ ಓದ್ತಾ ಇದ್ದೀರಿ. ಅಪರೂಪಕ್ಕೆ 4-5 ವರ್ಷಗಳ ನಂತರ ಎಎಎಸ್ ನೋಟಿಫಿಕೇಶನ್ ಆಗಿತ್ತು. ಪರೀಕ್ಷೆಯನ್ನ ಬರೆದ್ರಿ. ಮೊದಲ ಪರೀಕ್ಷೆಯಲ್ಲಿ ಹಲವಾರು ಅನುವಾದ ದೋಷಗಳು ಕೂಡಿದ್ವು. ಹಾಗಾಗಿ ಮತ್ತೆ ಮರುಪರೀಕ್ಷೆಯನ್ನ ಮಾಡಿಸಬೇಕಾಯಿತು. ಮರುಪರೀಕ್ಷೆ ನಡೀತು. ಅದರಲ್ಲೂ ಕೂಡ ಹಲವಾರು ದೋಷಗಳನ್ನ ಆ ಪ್ರಶ್ನೆ ಪತ್ರಿಕೆಯನ್ನ ರೂಪಿಸಿದ್ದಂತಹ ತಜ್ಞರು ಮಾಡಿದ್ರು. ಹಾಗಾಗಿ ಈಗ ಕೆಎಎಸ್ ಅನ್ನುವಂತಹ ಪರೀಕ್ಷೆ ಒಂದು ಗೊಂದಲದ ಗೂಡಾಗಿದೆ. ಹೌದಲ್ವಾ? ಇದರ ನಡುವೆ ಯಾವ ಪರೀಕ್ಷೆಗೆ ಓದಬೇಕು? ಕೆಎಎಸ್ ಪ್ರಿಲಿಮ್ಸ್ ಮತ್ತೆ ಮರುಪರೀಕ್ಷೆ ಆಗತ್ತಾ? ಅಥವಾ ಮೇನ್ಸ್ಗೆ ಓದಬೇಕಾ? ಅಥವಾ ಕೆಎಎಸ್ ಉಸಾಬರಿನೇ ಬೇಡ, ನಾನು UPSCಗೆ ಹೋಗ್ಬಿಡ್ಲಾ? ಇಲ್ಲ ಬೇರೆ ಬೇರೆ ಪೋಸ್ಟ್ಗಳನ್ನ ಈ ವರ್ಷ ಸರ್ಕಾರದವ್ರು ಕರೆಯೋರಿದ್ದಾರೆ, ಅದ್ರ ಕಡೆ ನಾನು ಗಮನ ಕೊಡ್ಲಾ? ಹೀಗೆ ಹಲವಾರು ಗೊಂದಲಗಳು ನಿಮ್ಮನ್ನ ಕಾಡ್ತಾ ಇದೆ. ಅದ್ರ ಬಗ್ಗೆ ಒಂದು ಸಣ್ಣ ಕ್ಲಾರಿಟಿಯನ್ನ ಕೊಡೋಕೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಪ್ರಯತ್ನ ಪಡ್ತೀನಿ. ಇಲ್ಲಿ ಕೊಡುವಂತಹ ಸಲಹೆಗಳನ್ನ ನೋಡಿಕೊಂಡು ನಿಮಗೆ ಸೂಕ್ತವಾಗುವಂತಹ ವಿಚಾರವನ್ನ ತೆಗೆದುಕೊಂಡು ಅಳವಡಿಸಿಕೊಳ್ಳಿ. ಯಾಕಂದ್ರೆ ನೀವೆಲ್ಲರೂ ಕೂಡ ಬಹಳಷ್ಟು ಶ್ರಮ ಪಡ್ತಾ ಇದ್ದೀರಿ. ಪ್ರತಿ ದಿನಾನೂ ಕೂಡ ಒಂದಲ್ಲ ಒಂದು ಕನಸನ್ನ ಹೊತ್ತುಕೊಂಡು ನೀವು ಪ್ರಯತ್ನ ಪಡ್ತಾ ಇದ್ದೀರಿ. ಆ ಪ್ರಯತ್ನ ಯಶಸ್ಸಾಗಬೇಕು ಅಂತ ಅಂದ್ರೆ ಅದಕ್ಕೊಂದು ಕ್ಲಾರಿಟಿ ಬೇಕು. ಹೌದಲ್ವಾ? ಸರಿ, ಬನ್ನಿ ಹಾಗಾದ್ರೆ ಶುರು ಮಾಡೋಣ ನಮ್ಮ ಈ ವಿಡಿಯೋನ. ವೆಲ್ಕಮ್ ಟು ಪಾಂಚಜನ್ಯ IAS. ಮೊಟ್ಟ ಮೊದಲನೇದಾಗಿ ನಮ್ಮ ಎಲ್ಲರಲ್ಲೂ ಇರುವಂತ ಒಂದೇ ಒಂದು ಪ್ರಶ್ನೆ ಅಂತ ಅಂದ್ರೆ ಕೆಎಎಸ್ ಪ್ರಿಲಿಮ್ಸ್ ಮರುಪರೀಕ್ಷೆ ಆಗತ್ತಾ ಅಥವಾ ನಾವು ಮೇನ್ಸ್ಗೆನೆ ಓದ್ಬೇಕಾ? ನೋಡಿ, ಈ ಒಂದು ಪ್ರಶ್ನೆಗೆ ಉತ್ತರ ಯಾರೂ ಕೂಡ ಕೊಡೋಕೆ ಸಾಧ್ಯ ಇಲ್ಲ. ಯಾಕಂತ ಅಂದ್ರೆ ಈ ಕಡೆ ಪ್ರಶ್ನೆ ಪತ್ರಿಕೆಯನ್ನು ರೂಪಿಸಿದಂತಹ ಸಂಸ್ಥೆಯಿಂದ ಇಷ್ಟೆಲ್ಲ ದೊಡ್ಡ ಮಟ್ಟದ ಹೋರಾಟಗಳು ನಡೆದ್ರೂ ಕೂಡ ಯಾವುದೇ ರೀತಿಯ ಸ್ಪಷ್ಟನೆಗಳು ಸಿಕ್ಕಿಲ್ಲ. ಈ ಕಡೆ ಸರ್ಕಾರ 27ನೇ ತಾರೀಕು ಮೀಟಿಂಗ್ ಅನ್ನ ಕರೆದಿದೆ. ಆ ಕಡೆ ಕೆಲ ವಿದ್ಯಾರ್ಥಿಗಳು ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಇನ್ನು ಕೆಲವೊಂದು ಸಂಘಟನೆಗಳು ಪ್ರತಿಭಟನೆಯನ್ನು ಇನ್ನೂ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಸೊ ಇದರ ನಡುವೆ ಸಿಕ್ಕಾಕೊಂಡಾಗ ಏನ್ ಮಾಡೋದು ಸರ್? ಪ್ರಶ್ನೆ ಪತ್ರಿಕೆಗಳಲ್ಲಿ ಲೋಪದೋಷಗಳು ಇದ್ದಂತೂ ಖಂಡಿತ ಅದು 100ಕ್ಕೆ 100ರಷ್ಟು ಸತ್ಯ. ನಾನು ಪ್ರಿಲಿಮ್ಸ್ಗೆನೆ ಓದ್ಕೊಳ್ಳ ಅಥವಾ ಮೇನ್ಸ್ ಅನ್ನ ಕಂಟಿನ್ಯೂ ಮಾಡ್ಲಾ? ಇಲ್ಲಿ ಉತ್ತರ ನಿಮಗೆ ಗೊತ್ತಾಗತ್ತೆ. ನೋಡಿ, ಈಗಾಗಲೇ ನೀವು ಪ್ರಿಲಿಮ್ಸ್ಗಾಗಿ ಕಳೆದ ವರ್ಷದ ಫೆಬ್ರವರಿಯಿಂದ ಓದ್ಕೊಂಡು ಬಂದಿದ್ದೀರಿ. ಹೌದಲ್ವಾ? ಸೊ ಹಾಗಾಗಿ ನಿಮ್ಮ ಬಳಿ ಪ್ರಿಲಿಮ್ಸ್ ನಾಲೆಜ್ ಈಗಾಗಲೇ ಸಾಕಷ್ಟಿದೆ. ಅಕಸ್ಮಾತ್ ಮತ್ತೆ ಮರುಪರೀಕ್ಷೆ ದಿನಾಂಕ ಘೋಷಣೆ ಆದ್ರೂ ಕೂಡ ನೀವು ಒಂದು 2 ತಿಂಗಳಲ್ಲಿ ಓದ್ಕೊಂಡು ಹೋಗಿ ಪ್ರಿಲಿಮ್ಸ್ ಅನ್ನ ಬರೀಬಹುದು. ಹಾಗಾಗಿ ಯಾವುದೇ ರೀತಿಯ ಗೊಂದಲಗಳು ನಿಮಗೆ ಈ ಪ್ರಿಲಿಮ್ಸ್ ವಿಚಾರದಲ್ಲಿ ಇರಬಾರ್ದು, ಇರೋ ಹಾಗಿಲ್ಲ. ಸರಿ, ಮರುಪರೀಕ್ಷೆ ಆದ್ರೂ ಕೂಡ ನೀವು ಸಿದ್ಧ ಇದ್ದೀರಿ. ಮರುಪರೀಕ್ಷೆ ಆಗದೆ ಇದ್ರೂ ಕೂಡ ತೊಂದರೆ ಏನೂ ಇಲ್ಲ. ಸರಿ, ಮರುಪರೀಕ್ಷೆ ಆದ್ರೆ ನೀವು ಓದಿರುವಂತ ನಾಲೆಜ್ ಅನ್ನ ತಗೊಂಡು ಹೋಗ್ತೀರಿ, ಬರಿತೀರಿ, ಪಾಸ್ ಆಗ್ತೀರಿ, ಮುಗೀತದ್ರ ಕತೆ. ಇನ್ನು ಬರಬೇಕಾದದ್ದಂತೂ ಮೇನ್ಸ್. ಓಕೆ, ಸೊ ಪ್ರಿಲಿಮ್ಸ್ ತಯಾರಿಯನ್ನ ಇಲ್ಲಿಗೆ ನಿಲ್ಸ್ಬಿಡಿ, ಅಗತ್ಯನೇ ಇಲ್ಲ. ಯಾಕೆ ಓದ್ತೀರಿ ಪ್ರಿಲಿಮ್ಸ್ಗೆ? ಸಾಕಷ್ಟು ಓದಿದ್ದೀರಲ್ವಾ? ಈಗ ಮಾಡ್ಬೇಕಾಗಿರೋದು ನೀವು ಮೇನ್ಸ್ ತಯಾರಿಯನ್ನ. ಹೇಗ್ ಸರ್ ಹಾಗಾದ್ರೆ? ಅಲ್ಲಿಂದ ಆರಂಭ ಮಾಡೋಣ. UPSC ಬರಿಬೇಕಂತಂದ್ರೆ ನಮ್ ಏಜ್ ಲಿಮಿಟ್ ಮುಗಿದು ಹೋಗ್ಬಿಟ್ಟಿದೆ, ಅಥವಾ ನನಗೆ UPSC ಬರೆಯುವಂತ ಸಾಮರ್ಥ್ಯ ಇಲ್ಲ, ನನಗದ ಆಸಕ್ತಿನೂ ಇಲ್ಲ, ನಾನು KPSC ಮೇಲೆನೆ ಸಂಪೂರ್ಣವಾಗಿ ಗಮನ ಹರಿಸಿದ್ದೀನಿ, ನಾನು ಏನ್ ಮಾಡ್ಬೇಕು ಸರ್? ನಿಮಗೆ ಮೊಟ್ಟ ಮೊದಲನೇದಾಗಿ ನೀವು KS ಮೇನ್ಸ್ಗೆ ತಯಾರಿ ಮಾಡೋರಿದ್ದೀರಿ ಅಂತ ಅಂದ್ರೆ ನೀವು ಗಮನ ವಹಿಸಬೇಕಾಗಿರೋದು ಒಂದು ಎಸ್ಎ ಮೇಲೆ ಮತ್ತೊಂದು GS4 ಅಥವಾ ಎಥಿಕ್ಸ್ ಮೇಲೆ. ಎಲ್ಲಿಂದ ತರೋಣ ಸರ್ ಸೋರ್ಸ್ ಇದಕ್ಕೆ ಅಂತ ಅಂದ್ರೆ GS4ಗೆ ನೀವು ಬಳಸಬೇಕಾಗಿರುವಂತ ಏಕೈಕ ಸೋರ್ಸ್ ಅಂತ ಅಂದ್ರೆ ಅದು DK ಬಾಲಾಜಿ ಸರ್ ಅವರ ಒಂದು ಪುಸ್ತಕ. ತುಂಬಾ ಚೆನ್ನಾಗಿರುವಂತಹ ಪುಸ್ತಕ. ನೈತಿಕತೆ, ಸಮಗ್ರತೆ ಮತ್ತು ಅಭಿಕ್ಷಮತೆ ಅಂತ ಇದೆ. ಜೈಸ್ ಸಂಸ್ಥೆಯವರು ಪ್ರಕಾಶನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿರುವಂತ ಪುಸ್ತಕ. ಅದನ್ನ ಓದಬೇಕು. ಸರ್ ಓದಿದ್ರೆ ಸಾಕಾಗಲ್ಲ ಸರ್ ನಮಗೆ, ನಾವು ಅದನ್ನ ಎಲ್ಲಿ ಕ್ಲಾಸಸ್ ಕೇಳಬೇಕು? ನಮ್ಮ ಪಾಂಚಜನ್ಯ IAS ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಹೋಗಿ KAS ಅಥವಾ IASಗೆ ಎಥಿಕ್ಸ್ ಎರಡೂ ಕೂಡ ಸೇಮ್ ಇರೋದ್ರಿಂದ ನಾವು ಸುಮಾರು ಒಂದು 22 ಗಂಟೆಗಳಲ್ಲಿ ಎಥಿಕ್ಸ್ ಕ್ಲಾಸಸ್ ಅನ್ನ ಮುಗಿಸಿದೀವಿ. ಅದೇ ಕ್ಲಾಸಸ್ ಕೇಳಿ ನಾನೇ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಕ್ಲಾಸ್ ಕೇಳೋವಾಗಲೇ ಇಂಗ್ಲಿಷ್ ಸ್ಟೂಡೆಂಟ್ಸ್ ಇಂಗ್ಲಿಷ್ ಅಲ್ಲಿ ನೋಟ್ಸ್ ಮಾಡ್ಕೊಳ್ಳಿ, ಕನ್ನಡ ಸ್ಟೂಡೆಂಟ್ಸ್ ಕನ್ನಡದಲ್ಲಿ ನೋಟ್ಸ್ ಮಾಡ್ಕೊಳ್ಳಿ. ಎಥಿಕ್ಸ್ ನೋಟ್ಸು ನಮ್ಮ ಟೆಲಿಗ್ರಾಮ್ ಚಾನಲ್ ನಲ್ಲಿ ಕನ್ನಡದಲ್ಲಿ ಕೂಡ ಲಭ್ಯ ಇದೆ. ನಾನೇ ಹ್ಯಾಂಡ್ ರಿಟನ್ ಮಾಡಿದ್ದೀನಿ. ಸುಮಾರು 80 ಪುಟಗಳ ನೋಟ್ಸು DK ಬಾಲಾಜಿ ಸರ್ ಪುಸ್ತಕದಿಂದ ಮಾಡಿದ್ದೀನಿ. ಬೇಕಾದ್ರೆ ಅದನ್ನು ಕೂಡ ನೀವು ರೆಫರ್ ಮಾಡ್ಕೊಳ್ಬಹುದು. ಆದ್ರೆ ಒಂದು ಕಂಡೀಷನು, ನೀವು ಈ ಎಥಿಕ್ಸ್ ಅನ್ನ 1 ವಾರದಲ್ಲಿ ಮುಗಿಸ್ಬಿಡ್ಬೇಕು. ಕ್ಲಾಸಸ್ ಕೇಳೋದಿರ್ಬೋದು, ವಿತ್ ಬುಕ್ ಓದೋದಿರ್ಬೋದು, ನೋಟ್ಸ್ ಮಾಡೋದಿರ್ಬೋದು. ಯಾವ ತರ ಮಾಡೋಣ ಸರ್? ಮೊದಲು ಏನ್ ಮಾಡ್ಕೊಳ್ಳಿ, ಕ್ಲಾಸಸ್ ಕೇಳೋಕೆ ಸ್ಟಾರ್ಟ್ ಮಾಡಿ. 22 ಗಂಟೆ ಇದೆ ಅನ್ಕೊಳ್ಳಿ. ಪ್ರತಿದಿನ 3 ಅವರ್ ಕ್ಲಾಸಸ್ ಕೇಳಿದ್ರೆ ಡಬಲ್ ಸ್ಪೀಡ್ ಇಟ್ಕೊಳ್ಳಿ ಅಥವಾ 1.5 ಸ್ಪೀಡ್ ಇಟ್ಕೊಳ್ಳಿ. 7 ದಿನದಲ್ಲಿ ಮುಗಿದು ಹೋಗ್ಬಿಡ್ಬೇಕು. ಅದು ಚಾಲೆಂಜ್ ಹಾಕೊಂಡು ಕೂತ್ಕೊಳ್ಳಿ. ಓಕೆ, ಕ್ಲಾಸಸ್ ಕೇಳ್ಕೊಂಡ್ರೆ ಕ್ಲಾಸ್ ಕೇಳುವಾಗಲೇ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ ಕನ್ನಡದಲ್ಲಿ. ಓಕೆ, ಅದಾದ್ಮೇಲೆ DK ಬಾಲಾಜಿ ಸರ್ ಪುಸ್ತಕ ಪ್ರತಿದಿನ ಒಂದು 300, 350, 400 ಪುಟದ ನೋಟ್ಸ್ ಬುಕ್ ಇದೆ. ಅದು ಪ್ರತಿದಿನ ಒಂದು 50 ಪುಟ ಓದಿ. ಚಾಲೆಂಜ್ ಹಾಕೊಳ್ಬೇಕು. ನೋಡಿ, ನಿಮ್ಮ ಸಾಮರ್ಥ್ಯ ಇರತ್ತೆ, ನಿಮ್ಮಲ್ಲಿ ಮರ್ತಿರ್ತೀರ ಅದನ್ನ. ಎಲಾನ್ ಮಸ್ಕ್ ಒಂದ್ ಮಾತು ಹೇಳ್ತಾರೆ, ಏನಂತ ಅಂದ್ರೆ ಒಂದು ಕೊಠಡಿಯನ್ನ ಸ್ವಚ್ಛ ಮಾಡೋಕೆ ನಿಮ್ಗೆ 1 ಅವರ್ ಕೊಟ್ರು ಕೂಡ ಮಾಡ್ತೀರಿ, 1 ಡೇ ಕೂಡ ಕೊಟ್ರು ಮಾಡ್ತೀರಿ ನೀವು. ಸೊ 1 ಅವರ್ ತಗೊಳ್ಳಿ,
ಜಾಸ್ತಿ ಯಾಕೆ ಟೈಮ್ ತಗೊಳ್ತೀರಿ? ಸೊ ಎಥಿಕ್ಸ್ ಇಲ್ಲಿಗೆ ನಿಮ್ಮ ಸಮಸ್ಯೆ ಬಗೆಹರಿತು. ಓಕೆ, ಸೊ ಎಥಿಕ್ಸ್ ನಿಮ್ದು ಇಲ್ಲಿಗೆ ಸಮಸ್ಯೆ ಬಗೆಹರಿತು. ನೋಟ್ಸ್ ರೆಡಿ ಆಯ್ತು ನಿಮ್ದು. ಆಮೇಲೆ ನೋಟ್ಸ್ ರೆಡಿ ಆಗಿದೆ, ಕ್ಲಾಸಸ್ ಕೇಳ್ಕೊಂಡಿದ್ದೀರಿ, ಎಥಿಕ್ಸ್ ಪರ್ಫೆಕ್ಟ್. ಇನ್ನು ಒಂದು ಉಳಿಯುತ್ತೆ ಎಥಿಕ್ಸ್ ನಲ್ಲಿ, ದೃಷ್ಟಾಂತ ಅಧ್ಯಯನ, ಕೇಸ್ ಸ್ಟಡೀಸ್ ಅಂತ ಬರುತ್ತೆ. ಇದಕ್ಕೆ ಉತ್ತರ ಹೇಗೆ ಕೊಡ್ಬೇಕು ಸರ್? ದೃಷ್ಟಾಂತ ಅಧ್ಯಯನ ನಾನು ಒಂದು 2-3 ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ ಇದ್ರ ಬಗ್ಗೆ. ಅಥವಾ ಯೂಟ್ಯೂಬ್ ನಲ್ಲಿ ಹುಡುಕಾಡ್ಬೋದು, ಸಿಗಬಹುದು. ಇಲ್ಲ ಸರ್ ನಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ತರನೇ ಬೇಕು ನಮಗೆ ಅಂತ ಅಂದ್ರೆ ನಮ್ಮ ಪಾಂಚಜನ್ಯ IAS ನ ಆಪ್ ನಲ್ಲಿ GS4 ಕೋರ್ಸ್ ಇದೆ, ಎಥಿಕ್ಸ್ ಕೋರ್ಸು. ಬರೀ 699 ರೂಪಾಯಿ ಕೋರ್ಸು. ಲಾವಣ್ಯ ಮೇಡಮ್ ಅವರು ಮಾಡಿದ್ದಾರೆ. ಹಿಂದೆ ಎಥಿಕ್ಸ್ ನಲ್ಲಿ KS ಅಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ರು ಅವರು. ನಿಮಗೆ ದೃಷ್ಟಾಂತ ಅಧ್ಯಯನ ಪ್ರತಿ ಚಾಪ್ಟರ್ ವೈಸ್ ಹೇಳ್ಕೊಂಡು ಹೋಗಿದ್ದಾರೆ. ಅದನ್ನ ರೆಫರ್ ಮಾಡ್ಕೊಂಡು ಸಂಪೂರ್ಣ ಜ್ಞಾನ ನಿಮ್ಗೆ ಸಿಗುತ್ತೆ. ನೀವು ಅದನ್ನ ಕೂಡ ರೆಫರ್ ಮಾಡ್ಕೊಳ್ಬಹುದು. ಸುಮಾರು 40 ಅವರ್ ಕ್ಲಾಸಸ್ ಎಲ್ಲ ಸೇರಿದ್ರೆ. ಒಂದು ಆಪ್ಷನ್, ನಿಮಗೆ ದೃಷ್ಟಾಂತ ಅಧ್ಯಯನ ಗೊತ್ತಿದೆ ಅಂದ್ರೆ ನಂದೇ ಕ್ಲಾಸಸ್ ಕೇಳ್ಕೊಂಡ್ಬಿಡಿ ಯೂಟ್ಯೂಬ್ ನಲ್ಲಿ. ಇಲ್ಲ ನಮಗೆ ಡೀಟೇಲ್ ಆಗಿನೇ ಬೇಕು ಸರ್ ಹೊಸ ಕ್ಲಾಸಸ್ ಅಂತಂದ್ರೆ ಲಾವಣ್ಯ ಮೇಡಮ್ ಅವ್ರ ಕ್ಲಾಸಸ್ ಅನ್ನ ನೀವು GS4 ನಲ್ಲಿ ಕೇಳ್ಕೊಳ್ಬಹುದು. ಮುಗೀತು, 250 ಮಾರ್ಕ್ಸ್ ರೆಡಿ ಆದ್ರಿ ನೀವು. ಅರ್ಥ ಆಯ್ತಾ? ಸೊ 250 ಮಾರ್ಕ್ಸ್ಗೆ ನೀವು ರೆಡಿ ಆದ್ರಿ ಅಂತ ಅಂದ್ರೆ ಇನ್ನು ಇದ್ರ ಟಾರ್ಗೆಟ್ ಎಷ್ಟಿರ್ಬೇಕು ನಿಮ್ದು? ಎಥಿಕ್ಸ್ ನಲ್ಲಿ 150 ಅಂಕಗಳನ್ನ ಗಳಿಸುವಂತಹ ಟಾರ್ಗೆಟ್ ಇರ್ಬೇಕು ನಿಮ್ದು. ಯಾವಾಗ ಬರುತ್ತೆ ನಿಮಗೆ ಈ ಟಾರ್ಗೆಟ್? ಈ ಒಂದು ಸಾಮರ್ಥ್ಯ ಪದೇ 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 ಓದ್ಕೊಂಡಾಗ, ಆ ರೀತಿ ಶ್ರಮವನ್ನ ಹಾಕಿದಾಗ. ಹಾಕೊಳ್ಳಿ ಟಾರ್ಗೆಟ್ಗಳನ್ನ, ಬರೀ ಪ್ರಯತ್ನವನ್ನ. ಬರೀ ಟೆಸ್ಟ್ ಸೀರೀಸ್ ಬರೆಯೋದ್ರಿಂದ ಸ್ಕೋರ್ ಆಗಲ್ಲ ನಿಮ್ದು. ನೋಟ್ಸ್ ಅಷ್ಟು ಚೆನ್ನಾಗಿರ್ಬೇಕು ನಿಮ್ದು. ಆ ತರ ನೋಟ್ಸ್ ಮಾಡ್ಕೊಳ್ಬೇಕು, ಆ ತರ ಎಕ್ಸಾಂಪಲ್ಗಳನ್ನ ಹುಡುಕ್ಬೇಕು ನೀವು. ಓಕೆ, ಎಲ್ರೂ ಬರೆಯೋ ಎಕ್ಸಾಂಪಲ್ಗಳನ್ನ ನೀವು ಬರೆದ್ರೆ ಅಂಕಗಳು ಹೇಗೆ ಸಿಗುತ್ತೆ ನಿಮಗೆ? ಜಾಸ್ತಿ ಬೇಕಲ್ವಾ? ಸೊ ಇದ್ರ ಕುರಿತು ನಾನು ಒಂದು ಕ್ಲಾಸಸ್ ಮಾಡ್ತೀನಿ ಶೀಘ್ರದಲ್ಲಿನೇ. ನಿಮ್ಮಿಂದ ಬೇಡಿಕೆ ಬರಬೇಕಾದ್ರೆ ಈ ಕಮೆಂಟ್ ನಲ್ಲಿ ಯಾರು ಬರೀತೀರಿ ನೋಡೋಣ, ನಿಮಗೆ ಏನೇನು ಬೇಕಾಗಿದೆ ಅದರ ಆಧಾರದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಸರ್ ನಮಗೆ ಒಂದ್ ಸ್ವಲ್ಪ ಸಂಪೂರ್ಣವಾದ ಗೈಡೆನ್ಸ್ ಕೊಡ್ರಿ ಅಂತ ಆದ್ರೆ ಖಂಡಿತವಾಗ್ಲೂ ಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಓಕೆ, ಇನ್ನು ಬರುವಂತದ್ದು ಎಸ್ಸೆಗೆ ಏನ್ ಮಾಡ್ಬೇಕು ಸರ್? ಎಸ್ಸೆ ಬರೆಯೋದು ಹೇಗೆ ಅಂತ 2 ವಿಡಿಯೋಸ್ ಇದೆ ನಮ್ಮ ಪಾಂಚಜನ್ಯ IAS ಯೂಟ್ಯೂಬ್ ಚಾನಲ್. ಒಂದು ನಾನ್ ಮಾಡಿದ್ದೀನಿ, ಮತ್ತೊಂದು ಲಾವಣ್ಯ ಮೇಡಮ್ ಅವ್ರು ಮಾಡಿದ್ದಾರೆ. ಎರಡನ್ನೂ ಕೂಡ ಕೇಳ್ಕೊಳ್ಳಿ. ಯಾವ ತರ ಒಂದು ಎಸ್ಸೆ ಬರಿಬೇಕು ಅನ್ನೋ ಒಂದು ಐಡಿಯಾ ನಿಮಗೆ ಸಿಗುತ್ತೆ. ಎಸ್ಸೆ ನಿಮಗೆ ನೋಟ್ಸ್ ಬೇಕು ಸರ್, ನಾನು ನೋಟ್ಸ್ ಎಲ್ಲಿಂದ ಮಾಡ್ಕೊಳ್ಳಿ ಅಂತ ಅಂದ್ರೆ ಎಸ್ಸೆಗಳಿಗೋಸ್ಕರ ಬಹಳಷ್ಟು ಸೋರ್ಸ್ ಇದೆ. ನಿಮ್ಗೆ ಒಂದು ಸೋರ್ಸ್ ಅನ್ನ ಹೇಳ್ತೀನಿ ನಾನು. ಇಂಗ್ಲಿಷ್ ಮೀಡಿಯಂ ನಲ್ಲಿ ಶೂನ್ಯ IAS ಅಂತ ಒಂದು ನೋಟ್ಸ್ ಇದೆ ಎಸ್ಸೆದು. ಅದನ್ನ ತರ್ಸ್ಕೊಳ್ಬಹುದು ನೀವು. ಸುಮಾರು ಒಂದು 500 ರೂಪಾಯಿ ನೋಟ್ಸ್ ಏನೋ ಇದೆ, ಅದು ಇಂಗ್ಲಿಷ್ ಮೀಡಿಯಂನವರಿಗೆ. ಕನ್ನಡದವ್ರು ನಾವೇನ್ ಮಾಡ್ಬೇಕು ಸರ್ ಅಂತ ಅಂದ್ರೆ ಪ್ರಜಾವಾಣಿ ಓದ್ತಾ ಬರ್ತಾ ಇದ್ದೀರಿ ಅಲ್ವಾ? ಹಾಗೆ ಎಷ್ಟೋ ಪುಸ್ತಕಗಳನ್ನ ಓದಿರ್ತೀರಿ. ಒಂದು ಡೈರಿ ಮಾಡಿ. ನಾನು ಅದಕ್ಕೆ ಹೇಳೋದು ವಿದ್ಯಾರ್ಥಿಗಳಿಗೆ, ಡೈರಿ ಮಾಡ್ರಿ. ಡೈರಿನಲ್ಲಿ ಎಕ್ಸಾಂಪಲ್ಗಳನ್ನ ಬರಿತಾ ಇರಿ. ಏನಾದ್ರೂ ಸತ್ಯ ಘಟನೆಗಳನ್ನ, ಏನಾದ್ರೂ ಘಟನೆಗಳಾಗಿರುತ್ತಲ್ಲ ಅದನ್ನ ಬರಿತಾ ಇರಿ ಅಂತ ಹೇಳ್ತಾ ಇರ್ತೀನಿ. ಎಸ್ಸೆಗಳ ಮೇಲೂ ಕೂಡ ನಾನು ಮಾಡಿರುವಂತ ಕ್ಲಾಸಲ್ಲಿ ಹೇಳಿದ್ದೀನಿ ನಿಮಗೆ ಯಾವ ತರ ನೋಟ್ಸ್ ಮಾಡ್ಕೊಳ್ಬೇಕು, ಏನ್ ಮಾಡ್ಬೇಕು ಅಂತ. ಅರ್ಥ ಆಯ್ತಾ? ಸೊ ಇನ್ನು ನಮಗೆ ಟೆಸ್ಟ್ ಸೀರೀಸ್ ಬೇಕು ಸರ್ ಇದರದ್ದು, ಎಸ್ಸೆ ಮತ್ತು GS ಒಂದ್ 3-4 ಟೆಸ್ಟ್ಗಳನ್ನ ನಮ್ಗೊಂದು ಗೈಡೆನ್ಸ್ ರೀತಿ ನೀವು ಮಾಡಿಕೊಟ್ರೆ ನಾವು ಅದನ್ನ ಬರಿತೀವಿ. ನಮ್ಗೊಂದು ಐಡಿಯಾ ಕೊಡಿ ಅಂತ ಅಂದ್ರೆ ಕಮೆಂಟ್ ನಲ್ಲಿ ಹೇಳಿರಿ. ಅದನ್ನು ಕೂಡ ನಾವು ಮಾಡುವಂತ ಪ್ರಯತ್ನ ಪಡ್ತೀವಿ. ಸೊ ವಿಡಿಯೋ ಕ್ಲಾಸಸ್ ಅನ್ನ ನಾವು ಫ್ರೀ ಆಗಿ ಮಾಡ್ಕೊಡ್ಬಹುದು, ನಿಮಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಗೆ ಟೆಸ್ಟ್ ಸೀರೀಸ್ ನಡೆಸಬೇಕು, ಇವ್ಯಾಲ್ಯೂಯೇಷನ್ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಸ್ವಲ್ಪ ಫೀಸ್ ಅನ್ನ ಇಡಬೇಕಾಗತ್ತೆ. ನೀವು ಒಪ್ಕೊಂಡ್ರೆ, ನೀವು ಬಹಳ ಜನ ಜಾಯಿನ್ ಆಗ್ತೀರಿ ಅಂದ್ರೆ ಖಂಡಿತವಾಗ್ಲೂ ಅದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಓಕೆ, ಬಟ್ ಒಂದೇನು, ಸುಮ್ನೆ ಟೆಸ್ಟ್ ಸೀರೀಸ್ ಜಾಯಿನ್ ಆಗೋ ಹಾಗಿಲ್ಲ, ದುಡ್ಡಿದೆ ಅಂತ ಜಾಯಿನ್ ಆಗೋ ಹಾಗಿಲ್ಲ. ನಿಮ್ಮ ಬಳಿ ನೋಟ್ಸ್ ಇರಬೇಕು. ಆ ನೋಟ್ಸ್ ಇದ್ದಾಗ ಮಾತ್ರ ಟೆಸ್ಟ್ ಸೀರೀಸ್ ಜಾಯಿನ್ ಆಗಬೇಕು. ಎಸ್ಸೇದೇನ್ ಬೇಡ, ನೋಟ್ಸ್ ಇಲ್ಲ ಅಂದ್ರೂ ಕೂಡ ನಾನು ಹೇಳ್ಕೊಡ್ತೀನಿ ಯಾವ ತರ ಮಾಡ್ಕೊಳ್ಬಹುದು ಅಂತ. ಸರಿ, ಇನ್ನು ಇದಾದ ನಂತರ ಇದು ಯಾರಿದನ್ನ ಮಾಡ್ಬೇಕು? KPSC ಮಾತ್ರ ಫೋಕಸ್ ಇರೋರು. UPSC ಇರೋರು ಇದನ್ನ ಮಾಡಬೇಡಿ, ನಿಮಗೆ ಬೇರೆನೆ ಇದೆ. ನೀವು UPSC ಇನ್ನೂ ಅವಕಾಶ ಇದೆ ನಿಮಗೆ, ಅದನ್ನ ಹೇಳ್ತೀನಿ. ಸರಿ, ಎಸ್ಸೆ ಆಯ್ತು, GS4 ಆಯ್ತು. ಎಸ್ಸೆ ನಲ್ಲಿ 150 ಅಂಕಗಳ ಟಾರ್ಗೆಟ್ ಇಟ್ಕೊಳ್ಬೇಕು. GS4 ನಲ್ಲಿ ಕೂಡ 150 ಅಂಕಗಳ ಟಾರ್ಗೆಟ್ ಇಟ್ಕೊಳ್ಬೇಕು. ಯಾವಾಗ ಈ ಟಾರ್ಗೆಟ್ ಅನ್ನ ನೀವು ಇಟ್ಕೊಳ್ಬಹುದು ಗೊತ್ತಾ? ನೀವು ಯಾವಾಗ ಪ್ರಜಾವಾಣಿಯನ್ನ ತುಂಬಾ ಚೆನ್ನಾಗಿ ಓದ್ತೀರಿ, ಯಾವಾಗ ಲೇಖನಗಳನ್ನ ಓದ್ತೀರಿ, ಯಾವಾಗ ಕನ್ನಡದ ಪುಸ್ತಕಗಳನ್ನ ಓದ್ತೀರಿ, ಯಾವಾಗ ನಿಮಗೆ ಆ ಬರವಣಿಗೆ ಕೌಶಲ್ಯ ಸಿಗುತ್ತೆ. ಸೊ ಇಲ್ಲಿನೇ 300 ಅಂಕನ ನೀವು ತೆಗೆದು ಬಿಟ್ರಿ ಅಂದ್ರೆ ಇನ್ನು GS 1, 2, 3 ನಲ್ಲಿ ಎಲ್ಲಾ ಸೇರಿಸ್ಕೊಂಡು ಒಂದು 350 ಅಂಕನ ತಗೊಂಡ್ರೆ ಸಾಕು, ನೀವು ಟಾಪರೇ ಆಗ್ಬಿಡ್ತೀರಿ. ಅರ್ಥ ಆಯ್ತಾ? ಸೊ ಈ ಕಾರಣಕ್ಕಾಗಿ ನೀವೇನ್ ಮಾಡಿ ಅಂತ ಅಂದ್ರೆ ಸಂಪೂರ್ಣವಾಗಿ ನಿಮ್ಮ ಫೋಕಸ್ ಅನ್ನ ಮೊದಲು ಎಸ್ಸೆ ಮತ್ತು GS4 15 ದಿನ ಟೈಮ್ ತಗೊಳ್ಳಿ. 15 ಡೇಸ್ ಟಾರ್ಗೆಟ್. ಎಥಿಕ್ಸ್ ಅಂಡ್ ಎಸ್ಸೆ ಪರ್ಫೆಕ್ಟ್ ಆಗಿ ಬಿಡಬೇಕು. ನಾನು ಟಾಪಿಕ್ ಲಿಸ್ಟ್ ಕೊಡಿ ಅಂದ್ರೆ ಕೊಡ್ತೀನಿ ಅನ್ಬೇಕಾದ್ರೆ, ಯಾವ್ದ್ರ ಮೇಲೆ ನೋಟ್ಸ್ ಮಾಡ್ಕೊಳ್ಬೇಕು ಎಸ್ಸೆ ನಲ್ಲಿ ಅಂತ. ಬೇಕಾದ್ರೆ ನನ್ನ ಶಾರ್ಟ್ ನೋಟ್ಸ್ ಕೂಡ ಇದೆ. ಎಸ್ಸೆ ಕೋರ್ಸ್ ನೀವು ಜಾಯ್ನ್ ಆದ್ರೆ ಶಾರ್ಟ್ ನೋಟ್ಸ್ ಒಂದು ಕೊಡ್ತೀನಿ. ಬಟ್ ಅದು ಹೆಲ್ಪ್ ಆಗಲ್ಲ ನಿಮಗೆ, ಬೆನಿಫಿಟ್ ತಗೊಳ್ಬಹುದು ಅದ್ರ. ಅರ್ಥ ಆಯ್ತಾ? ಸೊ ಇನ್ನು GS1, GS2, GS3 ಇದ್ರ ಎಲ್ಲಿಂದ ಸೋರ್ಸ್ ತರೋದು ಸರ್? ಸಾಕಷ್ಟು ನೋಟ್ಸ್ ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಬಹಳಷ್ಟು ಸಂಸ್ಥೆಯವರು, ಅದನ್ನ ನೋಡ್ಕೊಳ್ಬಹುದು. ಇಲ್ಲ ನಮ್ಮ ಪಾಂಚಜನ್ಯ IAS ನೋಟ್ಸ್ ಸೆಕ್ಷನ್ ಅಲ್ಲಿ ಹೋದ್ರೆ ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ನಾವು ಬಹಳಷ್ಟು ಸಬ್ಜೆಕ್ಟ್ ಗಳ ನೋಟ್ಸ್ ಮಾಡಿದೀವಿ. ಅದನ್ನ ನೋಟ್ಸ್ ಅಂಡರ್ಲೈನ್ ಮಾಡ್ಕೊಂಡು ಅದನ್ನೇ ನೀವು ರಿವಿಷನ್ ರೀತಿಯಲ್ಲಿ ಮಾಡ್ಕೊಂಡು ಅದನ್ನೇ ಟೆಸ್ಟ್ ಸೀರೀಸ್ ರೀತಿ ಬರ್ಕೊಳ್ಬಹುದು. ಬಟ್ ವಿದೌಟ್ ನೋಟ್ಸ್ ಡೋಂಟ್ ರೈಟ್ ಎನಿ ಟೆಸ್ಟ್ ಸೀರೀಸ್. ಅನಗತ್ಯ, ವೇಸ್ಟ್. ನೋಟ್ಸ್ ಇಲ್ಲದೆ ನೀವು ಯಾವುದೇ ಟೆಸ್ಟ್ ಸೀರೀಸ್ ನ ಬರ್ಲಿಕ್ಕೆ ಹೋಗಬಾರ್ದು. ಅಟ್ಲೀಸ್ಟ್ ಉದಾಹರಣೆಗೆ ಈಗ ಒಂದು ನೋಟ್ಸ್ ಇದೆ, ಉದಾಹರಣೆ ಜಿಯೋಗ್ರಫಿ ನೋಟ್ಸ್ ತಗೊಂಡ್ರಿ ಅನ್ಕೋಣ. ಪಾಂಚಜನ್ಯ IAS ಕನ್ನಡ ಮೇನ್ಸ್ ನೋಟ್ಸ್ ತಗೊಂಡ್ರಿ GS ಗೆ.
300 ಪುಟಗಳ ನೋಟ್ಸ್ ಇದೆ. ಏನ್ ಮಾಡೋದು ಈ 300 ಪುಟಗಳ ನೋಟ್ಸ್ ಅನ್ನ? ಕೂತ್ಕೊಳ್ಳಿ ಒಂದಿನ 50 ಪುಟ ಓದಿ, ಮಾರನೇ ದಿನ 50 ಪುಟ, 6 ದಿನದಲ್ಲಿ ಮುಗಿದು ಬಿಡುತ್ತೆ ಇದು. ಹೇಗೆ ಓದೋದು? ಓದೋವಾಗಲೇ ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲೋ ಹೈಲೈಟರ್ ಇಂದ ಹೈಲೈಟ್ ಮಾಡ್ಕೊಂಡ್ಬಿಡಿ. ಎಷ್ಟು ಎಕ್ಸಾಮ್ ಅಲ್ಲಿ ಬರೀಬೇಕು ಅಷ್ಟೇ. ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ, ಎಷ್ಟು ಯಾವ ರೀತಿ ಓದ್ಕೊಳ್ಬೇಕು, ಯಾವ ರೀತಿ ಅಂಡರ್ಲೈನ್ ಮಾಡ್ಕೊಳ್ಬೇಕು, ಯಾವ ರೀತಿ ರಿವಿಷನ್ ಮಾಡ್ಕೊಳ್ಬೇಕು ಅಂತ. ಅರ್ಥ ಆಯ್ತಾ? ಸೊ ನಾನು ಏನೇನ್ ಹೇಳ್ತಾ ಇದ್ದೀನಿ ಕ್ಲಾಸ್ ಅಲ್ಲಿ ಅದನ್ನ ನೀವು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಬೇಕು. ಒಂದು ಎಸ್ಎ ಟೆಸ್ಟ್ ಸೀರೀಸು, GS4 ಟೆಸ್ಟ್ ಸೀರೀಸ್ ಬೇಕಾ? ಆಮೇಲೆ 2 ನೋಟ್ಸ್ ಮಾಡೋದು ಹೇಗೆ ಹೇಳ್ಕೊಡ್ಬೇಕಾ ನಿಮಗೆ, ಅಥವಾ ನೋಟ್ಸ್ ಮಾಡದೇನೆ ಬರೀ ಓದ್ಕೊಂಡು ಎಕ್ಸಾಮ್ ಹೇಗೆ ರೆಡಿ ಹಾಕೊಂಡು ಹೋಗ್ಬೇಕು? ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ರಿ, ನಿಮ್ಮ ಬೇಡಿಕೆ ಮುಖಾಂತರ ನಾವು ಅದನ್ನ ಈಡೇರಿಸ್ಕೊಡ್ತೀವಿ. ಅರ್ಥ ಆಯ್ತಾ? ಸೊ ಇದ್ರ ನಡುವೆ ಯಾವುದೇ ಕಾರಣಕ್ಕೂ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಪೇಪರ್ನ ಮಿಸ್ ಮಾಡಬೇಡಿ. ಕನ್ನಡ ಮತ್ತು ಇಂಗ್ಲಿಷ್ ಇರುತ್ತಲ್ಲ ಅದನ್ನ. ಓಕೆ, ಅದನ್ನ ನೀವು ಕಡ್ಡಾಯವಾಗಿ ತಯಾರಿ ಮಾಡ್ಕೊಳ್ತಾ ಇರ್ಬೇಕು ಸೈಡ್ ಬೈ ಸೈಡ್, ಸ್ವಲ್ಪ ಸ್ವಲ್ಪ. ಇಂಗ್ಲಿಷ್ ಕೂಡ ಇಂಪ್ರೂವ್ ಮಾಡ್ಕೊಳ್ಬೇಕು. ಇಂಗ್ಲಿಷ್ ಗ್ರಾಮರ್ ಬುಕ್ ತಗೊಳ್ಳಿ. ಅದಕ್ಕೆ ಇಂಗ್ಲಿಷ್ಗೋಸ್ಕರ ಪಾಂಚಜನ್ಯ IAS ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ಮಾಸ್ಟರ್ ಇಂಗ್ಲಿಷ್ ಅನ್ನುವಂಥ ಕೋರ್ಸ್ ಇದೆ, ಅದರ ನೋಟ್ಸು ಪಾಂಚಜನ್ಯ ಆಪ್ ನಲ್ಲಿ ಇದೆ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ತಯಾರಿ ಮಾಡ್ಕೊಳ್ಬೇಕಾಗತ್ತೆ. ಏನ್ ಸರ್ ಪದೇ ಪದೇ ಬರೀ ಪಾಂಚಜನ್ಯ IAS ಅಂತ ಹೇಳ್ತಾ ಇದೀರಿ? ಇಲ್ಲ, ಏನಾಗುತ್ತೆ ಗೊತ್ತಾ, ಈ ವಿಡಿಯೋ ಹೊಸದಾಗಿ ಕೇಳ್ತಾ ಇರೋರು ಗೊತ್ತಿರಲ್ಲ ಎಲ್ಲೆಲ್ಲಿ ಸೋರ್ಸ್ ಏನೇನಿದೆ ಅಂತ, ಅದಕ್ಕೋಸ್ಕರ ಹೇಳ್ಕೊಡ್ತಾ ಇದೀವಿ. ಓಕೆ, ಸೊ ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಈ GS1, 2, 3ಗೆ ಸೋರ್ಸ್ ಏನಂತ ಅಂದ್ರೆ ನಿಮ್ ಸಿಲೆಬಸ್. ನೀವು ಚಾಟ್ GPT ಯೂಸ್ ಮಾಡ್ಕೊಳ್ಬಹುದು. GS1 ಅಲ್ಲಿರುವಂತ ಒಂದು ಟಾಪಿಕ್ ಇದೆ ಅಂತ ಅಂದ್ರೆ ಅದನ್ನ ಇಡೀ ಆ ಒಂದು ಟಾಪಿಕ್ ಮೇಲೆ ಒಂದು 100 ಶಬ್ದ ಇದ್ರೆ ಸಾಕು ನಿಮಗೆ. ಆಮೇಲೆ ಈ PYQ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನಾನು ಇನ್ ಮುಂದೆ ಸೀರೀಸ್ ಕ್ಲಾಸಸ್ ಮಾಡ್ತೀನಿ, ಯಾವ ತರ ನೀವು ರೆಡಿ ಆಗ್ಬೇಕು ಮೇನ್ಸ್ಗೆ ಅಂತ. ಹಂತವಾಗಿ ನಿಮ್ಮಿಂದ ಬೇಡಿಕೆ ಬರಲಿ. ಅರ್ಥ ಆಯ್ತಾ? ಸೊ ಈ ತರ ಮೇನ್ಸ್ಗೆ ಸ್ಟಡಿ ಮಾಡ್ಕೊಂಡು ಹೋಗಿ. ಪ್ರಿಲಿಮ್ಸ್ ಇನ್ ಮುಂದೆ ಬೇಡ, ಪ್ರಿಲಿಮ್ಸ್ ತಯಾರಿ ಸ್ಟಾಪ್ ಇರ್ಲಿ ಸದ್ಯಕ್ಕೆ. ನೆಕ್ಸ್ಟ್, ಇನ್ನು ಕೆಲವೊಬ್ರಲ್ಲಿ ಗೊಂದಲ, ಸರ್ ನಾನು UPSC ಓದ್ಕೊಳ್ಳ ಅಥವಾ KPSC ಓದ್ಲಾ? ನೋಡಿ, ನೀವು ಈಗಾಗಲೇ UPSC ಗೆ ಬಹಳ ದಿನಗಳಿಂದ ಓದ್ಕೊಂಡು ಬಂದಿದ್ದೀರಿ ಅಂತ ಅಂದ್ರೆ ಈಗ ಪ್ರಿಲಿಮ್ಸ್ ಬರ್ತಾ ಇದೆ, ಅದಕ್ಕೆ ರೆಡಿಯಾಗಿ. ಇಲ್ಲ ಸರ್ ನಾನು ಫ್ರೆಶರ್ ಇದ್ದೀನಿ ಅಂತ ಅಂದ್ರೆ ನೀವು KPSC ಪ್ಲಸ್ UPSC ಗೆ ಹೆಲ್ಪ್ ಆಗುವಂತಹ ಮೇನ್ಸ್ ಟಾಪಿಕ್ಸ್ ಅನ್ನ ಮಾಡಿ. ಅರ್ಥ ಆಯ್ತಾ? ಓನ್ಲಿ ಮೇನ್ಸ್ ಟಾಪಿಕ್ಸ್ ಅನ್ನ ಮಾಡೋದ್ರಿಂದ ನಿಮಗೆ ಮುಂದೆ UPSC ಕೂಡ ಹೆಲ್ಪ್ ಆಗುತ್ತೆ. ಅಕಸ್ಮಾತ್ KPSC ಮೇನ್ಸ್ ಎಕ್ಸಾಮ್ ನಡೆದ್ರೆ ಮೇನ್ಸ್ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲ ಸರ್ ನಾನು KPSC ಇಂದ ಬೇಸರ ಆಗ್ಬಿಟ್ಟಿದೆ, ನನಗೆ ನನ್ನ ವಯಸ್ಸು ಕೂಡ ಇನ್ನೂ ಇದೆ ನಂದು, ನಾನು ಈ ವರ್ಷ UPSC ಗೆ ಟ್ರೈ ಮಾಡ್ತೀನಿ ಅಂದ್ರೆ ಇನ್ನು ಉಳಿದಿರುವಂತ 4 ತಿಂಗಳ ಟೈಮ್ ಇದೆ ನಿಮ್ಮ ಹತ್ರ. ಯು ಕ್ಯಾನ್ ಟ್ರೈ ಫಾರ್ UPSC. ಬಟ್ ಸುಮ್ನೆ ಅಟೆಂಪ್ಟ್ ಕೊಡಕ್ ಹೋಗಬೇಡಿ. ಪ್ರಯತ್ನ ಪಟ್ಟಿದ್ರೆ, ನೋಟ್ಸ್ ಎಲ್ಲ ರೆಡಿ ಇದ್ರೆ, ಕ್ಲಾಸಸ್ ಎಲ್ಲ ತಗೊಂಡಿದ್ರೆ ಮಾತ್ರ UPSC ಅಟೆಂಪ್ಟ್ ಕೊಡಬೇಕು. ಇಲ್ಲ ನೀವು SC ST ಕ್ಯಾಟಗರಿನಲ್ಲಿ ಇದ್ದೀರಿ, ನಿಮ್ಗೆ ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಇದೆ ಅಂತ ಅಂದ್ರೆ ನೋ ಪ್ರಾಬ್ಲಮ್, ನೀವು ಬರೀಬಹುದು. ಬಟ್ ನೀವು ಇನ್ನೂ ಚಿಕ್ಕವರಿದ್ದೀರಿ, ಲಿಮಿಟೆಡ್ ಅಟೆಂಪ್ಟ್ಸ್ ಇದೆ ಅಂತ ಆಗ ಯಾವುದೇ ಕಾರಣಕ್ಕೆ ಅದನ್ನ ಬರ್ಲಿಕ್ಕೆ ಹೋಗಬಾರ್ದು. ಅರ್ಥ ಆಯ್ತಾ? ಸೊ ಇದು ನಿಮಗೆ ಗೊತ್ತಿರಲಿ. ನೀವು ಇನ್ನೂ ಚಿಕ್ಕವರಿದ್ದೀರಿ, UPSC ಗೆಲ್ಲ ಕವರ್ ಮಾಡ್ಕೊಂಡಿದ್ದೀರಿ ಅಂದ್ರೆ UPSC ಗೆ ಹೋಗಿ, ಪ್ರಿಲಿಮ್ಸ್ ಇದೆ ಸಮೀಪ. ಇಲ್ಲ ನನಗೆ ಅದ್ರ ಆಸಕ್ತಿ ಇಲ್ಲ ಸರ್ ಅಂತ ಅಂದ್ರೆ ನೀವು KPSC ನ ಮೇನ್ಸ್ ಟಾಪಿಕ್ಸ್ ಅನ್ನ ಕವರ್ ಮಾಡ್ಕೊಳ್ಳಿ, ಅದು ನಿಮಗೆ ಮುಂದೆ UPSC ಅಲ್ಲಿ ಕೂಡ ಹೆಲ್ಪ್ ಆಗೇ ಆಗುತ್ತೆ. ಸೇಮ್ ಇದೆ ಮ್ಯಾಕ್ಸಿಮಮ್, ಏನು ವ್ಯತ್ಯಾಸ ಇಲ್ಲ. ಅರ್ಥ ಆಯ್ತಾ? ಸೊ ಇದಾದ ನಂತರ ಇನ್ನೂ ಒಂದು ಡೌಟ್, ಸರ್ ಈಗ ನಾನು KPSC ಮಾಡ್ಕೊಂಡು ಕೂತ್ರೆ ಸರ್ಕಾರದವ್ರು ಬೇರೆ ಎಕ್ಸಾಮ್ ಕಾಲ್ಫಾರ್ ಮಾಡ್ಬಿಡ್ತಾರೆ ಸರ್, ನಾನು ಆಗ ಏನ್ ಮಾಡ್ಲಿ? ಎಸ್, ಈ ಡೌಟ್ ಸಾಲ್ವ್ ಮಾಡೋಕೆನೆ ಪ್ರತಿದಿನ ಟಾರ್ಗೆಟ್ ಹಾಕೊಳ್ಳಿ. ಡೈಲಿ ಟಾರ್ಗೆಟ್ 10 ಅವರ್ ಹಾಕೊಳ್ತೀರಿ. ಕೋಚಿಂಗ್ ಮುಗಿದಿದೆ ಅನ್ಕೊಂಡು ನಿಮ್ದು 10 ಅವರ್ ನಲ್ಲಿ 9 ಅವರ್ ಸ್ಟಡಿ ಮಾಡಿ, ಅದರಲ್ಲಿ 3 ಅವರ್ KPSC ಮೇನ್ಸ್ ಕೊಡಿ, 6 ಅವರ್ ಉಳಿದಿರೋ ಎಕ್ಸಾಮ್ಗಳಿಗೆ ಕೊಡಿ. ಈ 6 ಅವರ್ ನಲ್ಲಿ ಕಡ್ಡಾಯವಾಗಿ 1 ಅವರ್ ಫಾರ್ ಕರೆಂಟ್ ಅಫೇರ್ಸ್, 5 ಅವರ್ ಫಾರ್ GS ಒಂದೇ ಸಬ್ಜೆಕ್ಟ್ ಓದಬೇಡಿ, 2-3 ಸಬ್ಜೆಕ್ಟ್ ನ ಓದ್ತಾ ಹೋಗಿ ಪ್ರತಿದಿನ. ಬೋರ್ ಆಗಲ್ಲ ನಿಮ್ಗೆ, ಬೇಜಾರಾಗಲ್ಲ. ಅರ್ಥ ಆಯ್ತಾ? ಸೊ ಈ ತರ ಮಾಡ್ಕೊಂಡು ಹೋದ್ರಿ ಅಂದ್ರೆ ಅಕಸ್ಮಾತ್ ಒಳ ಮೀಸಲಾತಿ ಬಂದ ತಕ್ಷಣ ಸರ್ಕಾರದವ್ರು ಬೇರೆ ಬೇರೆ ಕಾಲ್ ಫಾರ್ಮ್ ಮಾಡಿದ್ರು ಅಂದ್ರೆ ಈ ಕಡೆ KPSC ಮೇನ್ಸ್ ಕೂಡ ರೆಡಿ ಆಗಿರುತ್ತೆ ನಿಮ್ದು, ಈ ಕಡೆ ಬೇರೆ ಬೇರೆ ಎಕ್ಸಾಮ್ಗಳದ್ದು ಕೂಡ ಟಾರ್ಗೆಟ್ ರೆಡಿ ಮಾಡ್ಕೊಂಡಿರ್ತೀರಿ. ನೀವು ಒಂದೇ ಹಿಡ್ಕೊಂಡು ಕೂತ್ರಿ ಅಂದ್ರೆ ಸ್ಟಡಿ ಜಾಸ್ತಿ ಆಗಲ್ಲ. ಟಾರ್ಗೆಟ್ ಹಾಕೊಳ್ಳಿ, ಆ ಟಾರ್ಗೆಟ್ ಗಳನ್ನ ರೀಚ್ ಆಗ್ತಾ ಹೋಗಿ. ಯಾಕಂದ್ರೆ ಹೊಸ ನೋಟಿಫಿಕೇಶನ್ ಆಗೋದಿದೆ, ಬಹಳಷ್ಟು ಪೋಸ್ಟ್ ಗಳು ಖಾಲಿ ಇದೆ ಸರ್ಕಾರದಲ್ಲಿ. ಯಾವುದೇ ಕಾರಣಕ್ಕೂ ನೀವು ಉದ್ಯೋಗಗಳನ್ನ ತಪ್ಪಿಸ್ಕೊಳ್ಬಾರ್ದು. ತುಂಬಾ ಪ್ರಯತ್ನ ಪಟ್ಟು ಅಪ್ಪ ಅಮ್ಮ ಕೂಡ್ಸಿಟ್ಟಂತ ಹಣಿ ದುಡ್ಡಿನಿಂದ ನೀವು ಇವತ್ತು ಪ್ರಯತ್ನ ಪಡ್ತಾ ಇದ್ದೀರಿ. ನೀವೆಲ್ಲರೂ ಕೂಡ ಸರ್ಕಾರಿ ಉದ್ಯೋಗಗಳನ್ನ ಸೇರಿಬಿಟ್ರೆ ಅವ್ರಿಗೆ ನೆಮ್ಮದಿ ಆಗುತ್ತೆ. ಸರ್ ಹಾಗಾದ್ರೆ ಏನ್ ಮಾಡ್ಬೇಕು ಸರ್ ನಾನು? ಮೊಟ್ಟ ಮೊದಲನೇದಾಗಿ ನೋಡ್ರಿ, ನಿಮ್ಮ ಹತ್ರ ಒಂದು ಡೈರಿ ಇರಬೇಕು, ಡೈಲಿ ಪ್ಲಾನ್ ಮಾಡ್ಲೇಬೇಕು ನೀವು. ಈ ಡೈಲಿ ಪ್ಲಾನರ್ಗೋಸ್ಕರ ಪಾಂಚಜನ್ಯ IAS ಒಂದು ಡೈರಿ ಮಾಡಿದ್ದೀನಿ ನಾವು ವಿದ್ಯಾರ್ಥಿಗಳಿಗೋಸ್ಕರನೇ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನ ಯಾವುದೇ ಕಾರಣಕ್ಕೂ ಪರ್ಚೇಸ್ ಮಾಡೋದನ್ನ ಮರಿಬೇಡಿ. 350 ರೂಪಾಯಿ ದೊಡ್ಡ ಇನ್ವೆಸ್ಟ್ಮೆಂಟ್ ಅಲ್ಲ ನಿಮಗೆ, ನಿಮ್ಮ 1 ವರ್ಷ ಸೇವ್ ಮಾಡ್ಕೊಳ್ತೀರಿ ನೀವು ಅದನ್ನ ಸಿನ್ಸಿಯರ್ ಆಗಿ ಫಾಲೋ ಮಾಡಿದಿರಿ ಅಂತ ಅಂದ್ರೆ. ಓಕೆ, ಸೊ ಕಡ್ಡಾಯವಾಗಿ ಸ್ಟ್ರಿಕ್ಟ್ ಟೈಮ್ ಟೇಬಲ್ ಫಾಲೋ ಮಾಡ್ಬೇಕು ನೀವು. TT ಅಂದ್ರೆ ಟೈಮ್ ಟೇಬಲ್ ಇಲ್ಲಿ ಬೆಳಗ್ಗೆ 7 ಟೈಮು, ರಾತ್ರಿ ಮಲಗೋ ಟೈಮ್ ಫಿಕ್ಸ್ ಆಗಿರ್ಬೇಕು. ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗೋ ಹಾಗಿಲ್ಲ ಇಲ್ಲಿ. ಆಮೇಲೆ ಪ್ರತಿದಿನ 30 ನಿಮಿಷ ವಾಕಿಂಗ್ ಮಾಡ್ಲೇಬೇಕು. ನೀವು ಬೆಳಗ್ಗೆ ಮಾಡ್ತಿರೋ ಅಥವಾ ರಾತ್ರಿ ಮಾಡ್ತಿರೋ, ನೀವು ಸಂಜೆ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ವಾಕಿಂಗ್ ಒಬ್ರೇ ಹೋಗ್ಬೇಕು, ಬರಬೇಕು ಆರಾಮಾಗಿ, ಮೊಬೈಲ್ ಅನ್ನ ಬಿಟ್ಟು ಮಾತಾಡ್ಕೊಂಡು ಹೋಗಾಗಿಲ್ಲ ಫೋನಲ್ಲಿ. ಆಮೇಲೆ ಪ್ರತಿದಿನ ಒಂದು ಮೋಟಿವೇಶನ್ ಕೋಟ್ ಅನ್ನ ಓದ್ತಾನೆ ಇರಬೇಕು. ನಿಮ್ಮನ್ನ ನೀವು ಒಂದು ರಾಜನ ತರ ಫೀಲ್ ಮಾಡ್ಕೊಳ್ತಾ ಇರಬೇಕು. ಇದು ತುಂಬಾ ಮುಖ್ಯ ಆಗುತ್ತೆ. ಓಕೆ, ಕ್ಲಾರಿಟಿ ಸಿಗ್ತಾ ನಿಮ್ಗೊಂದು? ಹಾಗಾದ್ರೆ ಡಿಡ್ ಯು ಗಾಟ್ ಕ್ಲಾರಿಟಿ? ಸೊ ಕ್ಲಾರಿಟಿ ಸಿಕ್ಕಿದ್ರೆ ಸಿ ಅಂತ ಕಮೆಂಟ್ ಮಾಡಿ ನನಗಡೆ ಗೊತ್ತಾಗ್ಲಿ.
ಆಮೇಲೆ ಯಾರ್ಯಾರಿಗೆ ಏನೇನ್ ಬೇಡಿಕೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ, ನನಗೆ ಗೊತ್ತಾಗಲಿ. ನಿಮಗೆ ಏನೇನ್ ಬೇಡಿಕೆ ಇದೆ ಅಂದಾಗ ನಾವು ಅದ್ರ ಮುಖಾಂತರ ಕೆಲಸ ಮಾಡ್ಬೋದಲ್ವಾ. ಸೊ ನಾವು ಪಾಂಚಜನ್ಯ IAS ಅಲ್ಲಿ ಕೋಚಿಂಗ್ ಕೊಡೋದು ಕೇವಲ IAS ಗೆ ಮಾತ್ರ. ಬಟ್ ಇದನ್ನ ಸ್ಟಡಿ ಮಾಡಿದಾಗ KS ಕೂಡ ನಿಮ್ಗೆ 70-80% ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಇಲ್ಲ ನಾನು ಫ್ರೆಶರ್ ಇದೀನಿ ಸರ್, ನನಗೆ ಇನ್ನೊಂದ್ಸಾರಿ ನಾನು UPSC ಲೆವೆಲ್ ನಾನು ಟ್ರೈ ಮಾಡ್ತೀನಿ, ಅವಾಗ ನನ್ನ KPSC ಏನಾದ್ರು ಹೆಲ್ಪ್ ಆಗುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಹೌದು. ನಮ್ಮಲ್ಲಿ ಏಕಲವ್ಯ ಮತ್ತು ಏಕಲವ್ಯ ಪ್ಲಸ್ ಅಂತ ಕೋರ್ಸ್ಗಳಿದೆ. ಆನ್ಲೈನ್ ಅಲ್ಲಿ ತುಂಬಾ ಕಡಿಮೆ ಫೀಸ್ಗೆ IAS ಕೋಚಿಂಗ್ ಕೊಡ್ತಾ ಇದೀವಿ ನಾವು. ಬರೀ 10,000 ಇದೆ ಲೈವ್ ಕೋರ್ಸು, 7,500 ರೆಕಾರ್ಡೆಡ್ ಸೆಕ್ಷನ್ ಕ್ಲಾಸಸ್ ಇದೆ. ಇಲ್ಲ ಆಫ್ಲೈನ್ ಬರ್ತೀರಿ ಅಂದ್ರೆ ಬೆಳಗಾವಿಗೆ ಬನ್ನಿ, ತುಂಬಾ ಚೆನ್ನಾಗಿ ಕ್ಲಾಸಸ್ ಕೊಡ್ತಾ ಇದೀವಿ. ನಿಮ್ಮ ಒಂದು ಪ್ಲಾನ್ ಮಾಡ್ಕೊಳ್ಳಿ ನೀವೇ, ನಾವ್ ಹೇಳೋದ್ರ ಮೇಲೆ ಡಿಪೆಂಡ್ ಆಗಬೇಡಿ ಪೂರ್ತಿಯಾಗಿ. ನಾವು ತೋರಿಸ್ತೀವಿ ಇಷ್ಟಿಷ್ಟೆಲ್ಲ ಮಾರ್ಗಗಳಿದೆ, ನಿಮಗೆ ಯಾವ್ದು ಬೇಕು, ನಿಮ್ಮ ಸಾಮರ್ಥ್ಯ, ನಿಮ್ಮ ಒಂದು ಸದ್ಯದ ಸ್ಥಿತಿಗತಿಗಳನ್ನ ನೋಡ್ಕೊಂಡು ಚೂಸ್ ಮಾಡ್ಕೊಳ್ಳಿ. ಓಕೆ, ಕ್ಲಾರಿಟಿ ಸಿಕ್ಕಿದ್ರೆ ಸಿ ಅಂತ ಕಮೆಂಟ್ ಮಾಡಿ. ಮತ್ತೆ ನಿಮಗಿರುವಂತಹ ಡೌಟ್ಸ್ ಗಳನ್ನ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿರಿ. ಮುಂದಿನ ದಿನಗಳಲ್ಲಿ ಅವುಗಳಿಗೆ ಕ್ಲಾರಿಟಿ ಕೊಡೋಕೆ ಪ್ರಯತ್ನ ಪಡ್ತೀವಿ. ಒಂದಂತೂ ಗಮನದಲ್ಲಿ ಇಟ್ಕೊಳ್ಳಿ, ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಕನ್ನಡದ ಅದರಲ್ಲೂ ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ಬೇಕು. ಯಾಕೆ ಯಾಕೆ ನಾವು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳೇ ಅಂತೀವಿ ಅಂತ ಅಂದ್ರೆ, ಇಲ್ಲಿ ಸಾಮಾನ್ಯವಾಗಿ ಬಡ ವಿದ್ಯಾರ್ಥಿಗಳೇ ಸರ್ಕಾರಿ ಪರೀಕ್ಷೆಗಳಿಗೆ ಪ್ರಯತ್ನ ಪಡ್ತಾ ಇರೋದು. ನೀವೇ ಯಶಸ್ವಿ ಆಗ್ಲಿಲ್ಲ ಅಂತ ಅಂದ್ರೆ ಅದು ಕೂಡ ಎಲ್ಲ ಶ್ರೀಮಂತರ ಪಾಲಾಗ್ತಾ ಹೋದ್ರೆ ನಿಮ್ಮನ್ನ ಯಾರು ಕಾಪಾಡೋರು, ಹೌದಲ್ವಾ. ಸೊ ಹಾಗಾಗಿ ಒಳ್ಳೇದಾಗಲಿ ನಿಮಗೆ. ಕ್ಲಾರಿಟಿ ಸಿಕ್ಕಿದ್ರೆ ಸಿ ಅಂತ ಕಮೆಂಟ್ ಮಾಡಿ. ಹಾಗೇನೆ ಡೈಲಿ ಪ್ಲಾನರ್ ಅನ್ನ ಪರ್ಚೇಸ್ ಮಾಡೋಕ್ ಮರಿಬೇಡಿ ಯಾವುದೇ ಕಾರಣಕ್ಕೂ. ಇನ್ನು ಪಾಂಚಜನ್ಯ IAS ವತಿಯಿಂದ ನಾವು ಪಾಲಿಟಿ ಕ್ಲಾಸಸ್ ಅನ್ನ ಫ್ರೀ ಆಗಿ ಸ್ಟಾರ್ಟ್ ಮಾಡೋರಿದ್ದೀವಿ, ಅದನ್ನು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ತುಂಬಾ ಚೆನ್ನಾಗಿರುತ್ತೆ ಕ್ಲಾಸ್ಗಳು. ಪಾಲಿಟಿನಲ್ಲಿ ಯಾವುದೇ ಪ್ರಶ್ನೆಗಳು ಬಂದ್ರು ಕೂಡ ನೀವು 100% ಸಾಲ್ವ್ ಮಾಡೋ ರೀತಿಯಲ್ಲಿ ನಿಮಗೆ ಕ್ಲಾಸ್ ಮಾಡ್ಕೊಡ್ತೀವಿ. ಒಳ್ಳೇದಾಗ್ಲಿ. ಹಾಗಾದ್ರೆ ಆಲ್ ದಿ ಬೆಸ್ಟ್ ನನ್ನ ಕಡೆಯಿಂದ. ಹ್ಯಾವ್ ಅ ಗ್ರೇಟ್ ಟೈಮ್.